RX ಇಸ್ಕೊಂಬಂದು ಯಾವುದಾದ್ರೂ ನೀಟಾಗಿ ಫುಲ್ಲು ಹೊಸ ಥರ ವಾಶ್ ಮಾಡಿಸಂದ್ರೆ ಇನ್ನೇನು ಅವರೆಲ್ಲ ರೆಡಿ ಮಾಡಿಸಿ ಗಿಫ್ಟ್ ಕೊಡ್ತಾ ಇದ್ದಾರೆ ಅನ್ನೋ ಥರನೇ ವಾಶ್ ಮಾಡಿಸಿ ಸ್ಕ್ರೀನ್ಗಿನೆಲ್ಲ ಹಾಕ್ಸಿ ಓಪನ್ ಮಾಡಿಸಿ ನಿಮಗೆ RX ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ RX ಗಿಫ್ಟ್ ಕೊಟ್ಟ ಆಮೇಲೆ ಪ್ರಾಂಕ್ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. 3, 2, 1 ಹ್ಯಾಪಿ ಬರ್ಡೇ ಶಿಷ್ಯ, ಹ್ಯಾಪಿ ಬರ್ಡೇ. ಯಾಕೆ ಅಳ್ತಾ ಇದೆಯಾ? ಅಳ್ಬೇಡ ಬಿಡು ಹೋಗ್ಲಿ. ಅಳ್ತಾನೇನು ಬರೋ ಅಳ್ತಾನ್ ಬರೋ ನೋಡ್ಬಾ ಗಾಡಿಲೆಲ್ಲ ಪುಕ್ಕ ಪುಕ್ಕ ಅಂತದೆ ಕಂಡ್ರೆ ಅದಾದ್ರೂ ಒಂದು ಹುಡುಗಿಗೆ ಹೋಗಿ ಪ್ರಪೋಸ್ ಮಾಡೋ ಥರ ಫೀಲ್ ಆಗ್ತಾಯಿದೆ ನನಗೆ. ಬನ್ನಿ ಹೋಗಿ ಹೇಳೋಣ. ಅದೇ ಸೈಟ್ ಮಾಡ್ತಾ ಇದ್ದಾನೆ ರೋಷನ್ ಬಂದರೆ ದೇವರಣೆಗೆ ಬರ್ಡೇ ಅಂತ ನೋಡಲ್ಲ, ಭಯಂಕರ ಹೊಡಿತೀನಿ ನೋಡಿ ಹೆಂಗಿದೆ ನೋಡಿ ಗೈಸ್. ಸಕ್ಕತ್ತಾಗಿ ಎಡಿಟ್ ಮಾಡ್ಬಿಟ್ಟಿದ್ದೀನಿ, ನನಗೆ ಖುಷಿ ಆಗ್ತಾಯಿದೆ ನೋಡ್ಬಿಟ್ಟು. ಓಡ್ಬಾ ಅಂತ ಹೇಳಿರ್ತೀನಿ. ಹಾಂ ಓಡ್ ಬರ್ರಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ಕಾಲು ಬರ್ಡೇ. ಸೊ ಒಂದು ನಾರ್ಮಲಾಗಿ ಸೆಲೆಬ್ರೇಟ್ ಮಾಡ್ದೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಸ್ವಲ್ಪ ಪ್ಲ್ಯಾನ್ಸ್ಗಳಿದ್ದಾವೆ. ಏನೇನು ಅಂತ ಹೇಳ್ಬಿಡ್ತೀನಿ. ಕೇಕ್ ಆಬ್ವಿಯಸ್ಲಿ ಡಿಫ್ರೆಂಟಾಗಿ ಇದ್ದೇ ಇರುತ್ತೆ, ಏನಾದರೂ ವಿಚಿತ್ರವಾಗಿ ಮಾಡಿಸ್ತೀನಿ. ಅದು ಬಿಟ್ಟು ಏನಾದರೂ ಒಂದು ಸಿಂಪಲ್ ಆಗಿರೋ ಚಿಕ್ಕದಾಗಿ ಒಂದು ಗಿಫ್ಟ್ ಕೊಡೋಣ, ರಿಯಲ್ ಗಿಫ್ಟು. ಆಮೇಲೆ ಇನ್ನೊಂದು ಮೇಯ್ನ್ ಮ್ಯಾಟ್ರ್ ಏನಪ್ಪ ಅಂತ ಅಂದರೆ, ಒಂದು ಪ್ರ್ಯಾಂಕ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ, ಅವರು ಅವ್ನ ಫ್ರೆಂಡಿಗೆ ಒಂದು ಬೈಕ್ನ ಗಿಫ್ಟ್ ಮಾಡಿ, ಅವ್ನ ಡ್ರೀಮ್ ಬೈಕ್ನ ಗಿಫ್ಟ್ ಮಾಡಿ ಆಮೇಲೆ ಪ್ರ್ಯಾಂಕ್ ಅಂತ ಲಾಸ್ಟಿಗೆ ಅವ್ನಿಗೆ ಮೋಸ ಮಾಡ್ತಾರೆ. ಆ ಥರ ಏನಾದರೂ ಒಂದು ಮಾಡೋಣ. ಇವನಿಗೆ ಇಷ್ಟ ಅಂದರೆ ನಾರ್ಮಲಾಗಿ ಎಲ್ಲ ಹುಡುಗರಿಗೂ RX ಅಂದರೆ ಇಷ್ಟ, ಇವನಿಗೂ RX ಅಂದರೆ ತುಂಬ ಇಷ್ಟ. ಸೊ ನನಗೆ ಗೊತ್ತಿರೋರೊಬ್ಬರ ಹತ್ರ RX ಇಸ್ಕೊಂಬಂದು ಯಾವುದಾದ್ರೂ ನೀಟಾಗಿ ಫುಲ್ಲು ಹೊಸ ಥರ ವಾಶ್ ಮಾಡಿಸಂದ್ರೆ ಇನ್ನೇನು ಅವರೆಲ್ಲ ರೆಡಿ ಮಾಡಿಸಿ ಗಿಫ್ಟ್ ಕೊಡ್ತಾ ಇದ್ದಾರೆ ಅನ್ನೋ ಥರನೇ ವಾಶ್ ಮಾಡಿಸಿ ಇದು ಏನೋ ಸ್ಕ್ರೀನ್ಗಿನೆಲ್ಲ ಹಾಕ್ಸಿ ಓಪನ್ ಮಾಡಿಸಿ ನಿಮಗೆ RX ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ RX ಗಿಫ್ಟ್ ಕೊಟ್ಟ ಆಮೇಲೆ ಪ್ರಾಂಕ್ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಗೊತ್ತಿಲ್ಲ, ಒಟ್ಟಲ್ಲಿ ಎಲ್ಲ ಅರೇಂಜ್ ಮಾಡ್ತಾಯಿದ್ದೀನಿ, ಫೋನ್ ಮಾಡೆಲ್ಲ ಮಾತಾಡಿದ್ದೀನಿ ಎಲ್ಲದ್ರ ಬಗ್ಗೆ. ಸೊ ಇವಾಗ ಈ ಪ್ರ್ಯಾಂಕ್ ಮಾಡಿ ಅವನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಬೇಕು. ನೀವು ವೀಡಿಯೋನ ಸ್ಕಿಪ್ ಮಾಡ್ದೇ ಲಾಸ್ಟ್ವರೆಗೂ ನೋಡಿ, ಏನೇನು ಮಾಡ್ತೀವಿ ಅಂತ, ಏನೇನು ಅರೇಂಜ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಟೈಮ್ ತುಂಬ ಕಮ್ಮಿ ಇದೆ. ಸಾಯಂಕಾಲ ಅಷ್ಟಲ್ಲಿ ನಾವೆಲ್ಲ ಅರೇಂಜ್ ಮಾಡಿ ಅವನಿಗೆ ಪ್ರ್ಯಾಂಕ್ ಮಾಡಬೇಕು. ವೀಡಿಯೋನ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ನೋಡಿ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ ಗೈಸ್, ವೆಲ್ಕಮ್ ಬ್ಯಾಕ್. ವೆದರ್ ಅಂತೂ ಸೈಕ್ ಆಗಿದೆ. ಎಷ್ಟು ಟೈಮ್ ಎಷ್ಟು ಅರವಿಂದ್? 10 ಗಂಟೆನಾ 11 ಗಂಟೆನಾ? 11:30ನೇ ವೆದರ್. ಇನ್ನು ನೋಡಿ ಇಲ್ಲಿ ವೆದರ್ ಹೆಂಗಿದೆ, ಟೈಮ್ 11:30 ಆಗ್ತಾಯಿದೆ, ಆದರೂ ವೆದರ್ ಸೈಕಾಗಿದೆ. ಹಾಯ್ ಚರಣಣ್ಣ, ಅರವಿಂದ್ ಬಂದಿದ್ದಾನೆ. ಅರವಿಂದ್ ಹಾಯ್. ಒಂದು ವಾರ ಆದಮೇಲೆ ಮೀಟ್ ಮಾಡ್ತಾ ಇದ್ದೀನಿ ಅರವಿಂದ್ನ. ಸೊ ಒಂದು ವಾರ ಆದಮೇಲೆ ಏನಕ್ಕೆ ಮೀಟ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು ದೊಡ್ಡದಾಗಿ ಏನೋ ಒಂದು ಬರ್ತಾಯಿದೆ ಗೈಸ್, ಅದಕ್ಕೆ ಸ್ವಲ್ಪ ಪ್ರಿಪರೇಷನ್ಗೆ ಹೋಗಿದ್ದೆ. ವೆಯ್ಟ್ ಮಾಡ್ತಾಯಿರಿ, ದೊಡ್ಡದಾಗೆ ಆದಷ್ಟು ಬೇಗ ಬರುತ್ತೆ. ಏನು ಅಂತ ಹೇಳಲ್ಲ, ಯಾಕೆ ಅಂತ ಹೇಳಲ್ಲ, ಆದಷ್ಟು ಬೇಗ ಬರುತ್ತೆ. ಸೊ ಇವಾಗ ನಾವು ಹೋಗಿ ತಿಂಡಿ ತಿನ್ಕೊಂಬರೋಣ. ಫಸ್ಟ್ ಮನೇಲಿ ಯಾರೂ ಇಲ್ಲ, ಅಮ್ಮ ಊರಿಗೆ ಹೋಗಿದ್ದಾರೆ. ಸೊ ಮಾಡ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಇಲ್ಲ, ಹೋಗಿ ತಿನ್ಕೊಂಬಂದ್ಬಿಡೋಣ. ಆಮೇಲೆ ಹೆಂಗೆ ಏನೇನು ಅಂತ ಪ್ಲ್ಯಾನ್ ಮಾಡೋಣ. ಕೇಕು ಮತ್ತು ಗಾಡಿ ಅರೇಂಜ್ ಆಗಿದೆ, ಬಟ್ ಅದನ್ನು ಎಲ್ಲೂ ಓಪನ್ ಮಾಡಿಸೋದು ಆ ಥರ ಒಂದು ಪ್ಲೇಸ್ ಬೇಕು ನನಗೆ, ಅದು ಎಲ್ಲೂ ಸಿಗ್ತಾ ಇಲ್ಲ. ಅದನ್ನು ಅರೇಂಜ್ ಮಾಡಬೇಕು. ಹೋಗಿ ಫಸ್ಟು ತಿಂಡಿ ತಿನ್ಕೊಂಬರೋಣ. ಲೆಟ್ಸ್ ಗೋ. ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡೋ ಮಚ್ಚ, ಹಿಂಗಪ್ಪಾರ. ನಾವಿವಾಗ ತಿಂಡಿ ತಿನ್ನೋಕ್ಕೆ ನಮ್ಮ ಏರಿಯಾದಲ್ಲಿರೋ ದ್ವಾರಕಾ ಹೋಟ್ಲಿಗೆ ಬಂದಿದ್ದೀವಿ. ರವೆ ಇಡ್ಲಿ. ಆ್ಯಕ್ಚುಲಿ ನಾನು ಇಡ್ಲಿ ತಿನ್ನಲ್ಲ, ಅದು ನಿಮಗೆ ಗೊತ್ತು. ಇಡ್ಲಿ ಅಂದ್ರೇ ಆಗಲ್ಲ ನನಗೆ. ಮೊನ್ನೆ ದಿಲೀಪ್, ನಾನು ಮತ್ತು ಕ್ಲೆಮೆನ್ ಬಂದಿದ್ದಾಗ ಇಲ್ಲಿ ಯಾರನ್ನೋ ಏನಾದ್ರು ಅವರು ಶಾರ್ಟ್ ಮೂವಿ ಮಾಡಿದಾರೆ ಒಂದು, ಅದು ನಾನು ಹೇಳ್ತೀನಿ ರಿಲೀಸ್ ಆದಾಗ. ಅದನ್ನು ತೋರ್ಸೋಕ್ಕೆ ಅಂತ ಬರಬೇಕಾಗಿದೆ. ಅದಕ್ಕೆ ಎಲ್ಲಿ ಕೂತ್ಕೊಳ್ಳೋದು ಅಂತ ಗೊತ್ತಾಗ್ದೇ ಇಲ್ಲಿ ಕೂತ್ಕೊಂಡಿದ್ವಿ. ಹೊಟ್ಟೆ ಹಸುವಾಗ್ತಾಯಿತ್ತು. ಸರಿ ಟ್ರೈ ಮಾಡೋಣ ರವೆ ಇಡ್ಲಿ ಅಂತ ಟ್ರೈ ಮಾಡಿದೆ. ಸೂಪರಾಗಿತ್ತು. ಆವಾಗಿಂದ ರವೆ ಇಡ್ಲಿ ಅಡಿಕ್ಷನ್ ಆಗ್ತಿದೆ. ಚೆನ್ನಾಗಿರುತ್ತೆ, ಸಾಗೋದು ತಿಂತಾಯಿದ್ರೆ ಸೈಕ್. ಸಕ್ಕತ್ತಾಗಿದೆ. ಇವಾಗ ತಿಂಡಿ ತಿನ್ಕೊಂಡು ಮುಂದೆ ಆಗೋ ಕೆಲಸ ನೋಡಬೇಕು. ಬನ್ನಿ ಹೋಗೋಣ ಗೈಸ್. ಆಕಾಶ್ ಗೊತ್ತು ತಾನೆ ನಿಮಗೆ, ನನ್ನ ಫ್ರೆಂಡು. ಅವನಿವಾಗ ಮಧ್ಯಪ್ರದೇಶಲ್ಲಿ ಕೆಲ್ಸಕ್ಕೆ ಹೋಗಿದ್ದಾನೆ. ಅಲ್ಲಿ ಅವ್ರಿಗೆ ಬೆಳಗ್ಗೆ ಆದರೂ ಬನ್ನೆ, ರಾತ್ರಿ ಆದರೂ ಬನ್ನೆ ತಿನ್ನಬೇಕು, ವಡಾಪಾವ್ ತಿನ್ನಬೇಕು, ಇಲ್ಲ ರೋಟಿ, ಬರೀ ಇದೆ ಗೈಸ್ ಅವ್ರಿಗೆ. ಅವ್ನಿಗೆ ನಾವು ಫೋನ್ ಮಾಡಿದಾಗೆಲ್ಲ ಏನಂತ ಉಳಿಸ್ತೀವಿ ಗೊತ್ತಾ? ಚಿತ್ರಾನ್ನ, ಪುಳಿಯೋಗರೆ, ಪಲಾವ್ ತಿಂದ, ಇಡ್ಲಿ ತಿಂದ ಅಂತಲೇ ಉಡ್ಸೋದು. ಇವಾಗ ನಾವು ಪಲಾವ್ ತಿಂತಾ ಇದ್ದೀವಿ. ಅವನು ವೀಡಿಯೋ ಕಾಲ್ ಮಾಡಿ ಉಡ್ಸೋದಕ್ಕೆ. ಮಚ್ಚಿ ಹಾಯ್ ಹಾಯ್. ಇಲ್ಲಡೋ ಪಲಾವು, ಟಮಾಟ ಬಾತ್ ನೋಡು. ಹಾಂ ನೋಡಿ ಇಲ್ಲಿ ಎಷ್ಟು ಶವಿ ಆಗಿದೆ.
ಇಲ್ಲೋಡು ಹಿಂಗಿಲ್ಲ ನೋಡು ಉದ್ರದು. ಇಲ್ಲೋಡು ಇಲ್ಲೋಡು ಇಲ್ಲೋಡು. ಆಯೇಳು ಬ್ಲಾಗ್ ಆಯೇಳು ಹೇಳು ಚಾನಲ್ಗೆಲ್ಲ ಅಳ್ತಾ ಇದ್ದ ನಾನು. ಆಯೇಳು ಬ್ಲಾಗಿಗೆ ಆಯೇಳು. ಬೆಳಗ್ಗೆ ಅಂದ್ರೆ ಸಮೋಸ ಕೊಡ್ತಾರೆ, MP ಜೀವನ ಬೇಡ ಗುರು ಅಂತ. ಪಾಪ ಗೈಸ್ ಅವನಲ್ಲಿ ಊಟನೇ ಸಿಗಲ್ಲ. ಏನೇನು ಮಚ್ಚಿ ಅಲ್ಲಿ ಇರೋದು ಮೈನು? ಅನ್ನ, ದಾಲು, ಚಪಾತಿ, ಪಾವ್ ಭಾಜಿ ಬರೀ ಇದೆ ಗೈಸ್. ಅವರು ಒಂದು ಚಿಕನ್ ಸಾರು ತಿನ್ನಬೇಕು ಅಂದರೆ ಚಿಕನ್ ಸಾಂಬಾರು ನಮ್ಮ ಥರ ಮಸಾಲ ಮಾಡಲ್ಲ. ಚಿಕನ್ನು ಕುದಿಸ್ಬಿಟ್ಟು ಅರಿಶಿಣದಲ್ಲಿ ಉಪ್ಪು ಖಾರದ ಪುಡಿ ಪ್ಯಾಕೆಟ್ ಮಸಾಲೆಗಳು ಬರ್ತಾವಲ್ಲ ಅವನ್ನೆಲ್ಲ ಹಾಕಿ ಕುದಿಸ್ಕೊಡ್ತಾರಂತೆ. ಅದು ಇಷ್ಟು ಕೊಡ್ತಾರಂತೆ, ಇಷ್ಟಕ್ಕೆ 600 ರೂಪಾಯಿ ಅಂತೆ. ಪಾಪ ಅವನು ಫೋನ್ ಮಾಡಿದಾಗೆಲ್ಲ ಹೆಂಗಿದ್ಯಾ ಅಂತ ಕೇಳಲ್ಲ. ನಾನು ಫೋನ್ ಮಾಡಿದ ತಕ್ಷಣ ಚಿತ್ರಾನ್ನ ತಿಂದ ಪುಳಿಯೋಗರೆ ತಿಂದ ಅಂತ ಕೇಳ್ತೀನಿ. ಸೈಕ್ಕೆ ಆಗೋಗ್ಬಿಡ್ತಾರೆ. ಇವಾಗ ನನ್ನ ಪಲಾವ್ ತೋರಿಸಿದ್ದಕ್ಕೆ ಕಣ್ಣಲ್ಲಿ ನೀರು ಹಾಕ್ತಾವನೆ. ಬೇಜಾರಾಗ್ಬಿಡಿದ ನೋಡಿ. ಊಟನೇ ಮಾಡಲ್ಲ ಫಸ್ಟ್ ಆಫ್ ಆಲ್. ಅವನು ಇನ್ನೂ ಪಾಪ ಸಿಕ್ಕಿಲ್ಲ ಅಂತ ಊಟನೇ ಮಾಡ್ತಾ ಇಲ್ಲ. ಗೈಸ್ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಎಲ್ಲಿ ಗಾಡಿ ಆ ಥರ ರಿವೀಲ್ ಮಾಡಿಸೋದು, ಸ್ಕ್ರೀನ್ ಹಾಕ್ಬಿಟ್ಟು ಓಪನ್ ಮಾಡ್ಸೋಕೆ ಒಂದು ಒಳ್ಳೆ ಜಾಗ ಬೇಕು ನನಗೆ. ಈ ಗಾಡಿನ PPF ಎಲ್ಲ ಮಾಡಿ ಅರೇಂಜ್ ಮಾಡ್ತಾರಲ್ಲ, ಬೇರೆ ಸರೌಂಡಿಂಗ್ ಅಲ್ಲ ಅದೆಲ್ಲೂ ಇಲ್ಲ. ಸ್ಟಿಲ್ ನೋಡ್ತಾ ಇದ್ದೀನಿ. ಬನ್ನಿ ಒಳ್ಳೆ ಕಡೆ ಹುಡುಕ್ಬಿಟ್ಟು ಅವ್ನು ಫುಲ್ ನಂಬ್ಕೊಂಬಿಡ್ಬೇಕು. ಫೋನ್ ಮಾಡಿದ್ದ ಇವಾಗ ಎಲ್ಲ ಸ್ಟೋರಿ ಹಾಕವನೆ. ನಂದು ಅಕ್ಕಿಮ್ದು ಕಾರ್ತಿದು ಸ್ಟೋರಿನೇ ಹಾಕಿಲ್ಲ ಅವನು. ಅಜೀಪಾಗಿ ಹಾಕಿದ್ದೀವಿ ಅಂತ ಅದಕ್ಕೆ ಫೋನ್ ಮಾಡಿ ಸ್ಟೋರಿ ಹಾಕು ಅಂತ ಹೇಳಿದ್ದೀನಿ. ಇಲ್ಲೊಂದು ಕಡೆ ಇದೆ, ಕೇಳ್ಬಿಟ್ಟು ಅವ್ನು ನಂಬಿಡ್ಬೇಕು. ಬರಬೇಡ ನಾನು ಫೋನ್ ಮಾಡೋವರೆಗೂ ಅಂತ ಹೇಳಿದ್ದೀನಿ. ನೋಡೋಣ ಬನ್ನಿ, ಇಲ್ಲೊಂದ್ಸತಿ ಕೇಳ್ಬಿಟ್ಟು ನೋಡೋಣ. ಓಕೆ ಅಂದರೆ ಇಲ್ಲೇ ಮಾಡ್ಸೋದೆ. ಕಾಲುಗೋಸ್ಕರ ಒಂದು ರಿಯಲ್ ಗಿಫ್ಟ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ಸಿಲ್ವರ್ ಚೈನ್ ತೊಗೊತಾ ಇದ್ದೀನಿ. ಇದು ರಿಯಲ್ ಗಿಫ್ಟು, ಫ್ರ್ಯಾಂಕ್ ಬೇರೆ ಇದೆ, ಅದನ್ನು ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಒಟ್ಟಲ್ಲಿ ಇದೊಂದು ರಿಯಲ್ ಗಿಫ್ಟ್ ನನ್ನ ಕಡೆಯಿಂದ. ಸಿಲ್ವರ್ ಚೈನ್ ಒಂದು ಕೇಂದ್ರ ಪಪ್ಪು ಪ್ಲೇಯರ್. ನಮ್ಮ ಮನೇಲಿ ಎಲ್ಲರ ಬಟ್ಟೆಗೂ ಗಿಫ್ಟ್ ಕೊಡ್ತಾನೆ. ಅವ್ನಿಗೆ ಏನಾದರೂ ಒಂದು ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ. ಹೇಗಿದೆ ಚೈನು ನೋಡಿ, ಕಾಣಿಸುತ್ತಾ? ಇಲ್ಲ ಇಲ್ಲಿ ನೋಡು. ಕೆರೆ ಹೋಯ್ತಂಗಿದೆ ಗೈಸ್. ಇನ್ನೂ ಅದನ್ನೆಲ್ಲ ಅರೇಂಜ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಇದೆ. ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚರಣನ ಮತ್ತು ಅರವಿಂದ ನನ್ನ ಶರ್ಟ್ ಐರನ್ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಇವಾಗ ಹೋಗ್ಬಿಟ್ಟು ಒಂದು ರೀಲ್ಸ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಪ್ಲ್ಯಾನ್ ರೆಡಿ ಆಗಿದೆ ಗೈಸ್, ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗಿ ಎಲ್ಲ ತೊಗೊಂಬಂದ್ಬಿಟ್ಟು ಅರೇಂಜ್ ಮಾಡಿ ಅವನನ್ನು ಕರೆದ್ಬಿಟ್ಟು ಬಕ್ರಾ ಮಾಡೋದು ಒಂದೇ ಬಾಕಿ. ಬನ್ನಿ ಹೋಗೋಣ ಗೈಸ್. ಇವಾಗ ನಮ್ಮ ಫೇವ್ರೇಟ್ ಸ್ಪಾಟ್ ಅಂದರೆ ನಮ್ಮ ರೆಗ್ಯುಲರ್ ಸ್ಪಾಟಿಗೆ ಬಂದಿದ್ದೀವಿ ವೀಡಿಯೋ ಮಾಡೋಕ್ಕೆ. ನಮ್ಮ ಮನೆ ಮೇಲೆ ಕರೆಕ್ಟಾಗಿ ಮೇಲೆ ಬಂದೆ, ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಇವಾಗ ವೀಡಿಯೋ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ತುಂಬ ಅರೇಂಜ್ಮೆಂಟ್ಸ್ ಮಾಡ್ಕೊಬೇಕು. ಏನು ತಲೆನೇ ಓಡ್ತಾ ಇಲ್ಲ ಏನೇನು ಮಾಡೋದು ಅಂತ. ಇನ್ನೂ ಕೇಕ್ ಕೂಡ ಡಿಸೈಡ್ ಮಾಡಿಲ್ಲ ಏನು ಮಾಡೋದು ಅಂತ. ಫುಲ್ ಮಳೆನಾ? ಫುಲ್ ಮಳೆ ಹೊಡೆದ ಗೈಸ್, ನೈಸ್ ರೋಡ್ ಹತ್ರ ಅಲ್ಲ. ಅದ್ರ ಮೇಲೆ ಓಕೆ, ವೀಡಿಯೋ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಲೆಟ್ಸ್ ಗೋ. IPL ಮುಗ್ದು ಎಷ್ಟೋ ದಿನ ಆದರೆ ಇನ್ನೂ RCB ಅಂತಾನೆ ಅದಾರ ಹುಡುಗರು. ಅದು ಚಿಕ್ಕ ಹುಡುಗರು. ಸೈಕ್ ಯಾಕೋ ವೀಡಿಯೋ ಸರಿಯಾಗೇ ಬರ್ತಾಯಿಲ್ಲ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಲೈಟ್ ಇಲ್ಲ, ಏನಿಲ್ಲ ಗೈಸ್. ಕೇಕ್ ಹೆಂಗೆ ಮಾಡಿಸೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಇಂಟ್ರೆಸ್ಟಲ್ಲಿ ಒಂದು RX ಫೋಟೋನ ಡೌನ್ಲೋಡ್ ಮಾಡಿಕೊಂಡು ಕಾಲದೊಂದು ಇನ್ಸ್ಟಾಗ್ರಾಮ್ ಫೋಟೋ ಎತ್ಕೊಂಡು ಎಡಿಟ್ ಮಾಡಿದ್ದೀನಿ. ನೋಡಿ ಹೆಂಗಿದೆ ಅಂತ. ಇಲ್ಲಿ ಇದು ಫೋಕಸ್ ಮಾಡೋರು ಹಿಂದಿದ್ದು. ಇನ್ನೂ ಕಮ್ಮಿ ಮಾಡು. ನೋಡಿ ಹೆಂಗಿದೆ ನೋಡಿ ಗೈಸ್. ಸಕ್ಕತ್ತಾಗಿ ಎಡಿಟ್ ಮಾಡಿಬಿಟ್ಟಿದ್ದೀನಿ. ನನಗೆ ಖುಷಿ ಆಗ್ತಾಯಿದೆ ನೋಡ್ಬಿಟ್ಟು. ಅಯ್ಯೋ ನೋಡಿದ್ರೆ ಖುಷಿಯಾಗಿ ಹೋಗ್ತಾನೆ ಪಾಪ. ಹತ್ಕೊಂಡ್ಬಿಡ್ತಾನೆ ನಾ ಬೇಜಾರು. ನನಗೆ ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಎಲ್ಲ ಅವನು ನಂಬಲ್ವೋ ಇಲ್ಲ
ಖುಷಿ ಆಗ್ತಾನೋ ಹತ್ಕೊಂತಾನೋ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಈಗ ಏನಾಗುತ್ತೆ ಅಂತ. ಇವಾಗ RX ಇಸ್ಕೊಂಬರೋಕೆ ಹೋಗ್ಬೇಕು. ನಮ್ಮ ಅಣ್ಣಂಗೆ ಫೋನ್ ಮಾಡಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೋಗ್ಬಿಟ್ಟು RX ಇಸ್ಕೊಂಬರೋಣ ಗೈಸ್, ಬನ್ನಿ. RX ತಗೊಂಡಿದ್ದಾಯಿತು. ನಮಸ್ತೆ. ಇವಾಗ ತಗೊಂಡೋಗೋಣ, ಪ್ರ್ಯಾಂಕ್ ಮಾಡೋದಂದ್ರೆ ಬಾಕಿ ಇದೆ. ನೀಟಾಗಿ ಸ್ವಲ್ಪ ವಾಶ್ ಮಾಡಿಸಿ ಸಕ್ಕದಾಗಿ ಪ್ರ್ಯಾಂಕ್ ಮಾಡೋಣ. ಅವನ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಫೋಟೋ ಗೀಟೋ ಎಲ್ಲ ಸಕ್ಕದಾಗಿ ಎಡಿಟ್ ಮಾಡಿದ್ದೀನಿ. ಬನ್ನಿ ಹೋಗೋಣ. ಫುಲ್ಲು ವಾಶ್ ಮಾಡಿಸ್ತಾ ಇದ್ದೀನಿ. ಗಾಡಿ ಪಳ ಅಂತ ಹೊಳಿಬೇಕು ಇವಾಗ. ಭಯ್ಯ ವಾಶ್ ಕರ್ಕೆ ಫುಲ್ ಶೈನಿಂಗ್ ಬರ್ನಿದೆ ಸಕ್ಕರ. ಫುಲ್ ಪಳ ಅಂತ ಹೊಳಿಬೇಕು. ಟೀಕೆ ಫುಲ್ಲು ಶೈನಿಂಗ್, ಹೊಸ ಗಾಡಿ ಥರ ಕಾಣಿಸ್ಬೇಕು. ಕಾಲು ನಂಬಿಡ್ಬೇಕು. ಹಿಂಗಿದೆ 135 ಸಿಕ್ಕಿದೆ, 100 ಸಿಕ್ಕಿಲ್ಲ ಗೈಸ್. ಎಟ್ಸ್ಕೋ ಅಷ್ಟರಲ್ಲಿ ನಾವು ಹೋಗ್ಬಿಟ್ಟು ಕೇಕ್ ಆರ್ಡ್ರ್ ಮಾಡ್ಕೊಂಡು ಬಂದ್ಬಿಡೋಣ. ಅಲ್ಲವರೆಗೂ ಭಯ್ಯ ವಾಶ್ ಕರೋ ಭಯ್ಯ. ಟೀಕೆ ಗೈಸ್, ಕೇಕ್ ಆರ್ಡ್ರ್ ಕೊಟ್ಟಿದ್ದಾಯಿತು. ಸೈಕಾಗಿರುತ್ತೆ ಕೇಕ್ ಮಾತ್ರ. ನಾನು ಆವಾಗಲೇ ತೋರಿಸಿದ್ನಲ್ಲ ಫೋಟೋ, ಅದೇ ಥರ ಡಿಸೈನ್ ಮಾಡಿಸಿದ್ದೀನಿ. ಬಾರಾ ತಗೋದಾಗಿ ಬರುತ್ತೆ. ಸೊ ವೆಯ್ಟ್ ಮಾಡ್ತಾರೆ, ಯಾರು ಎಲ್ಲ ಸ್ಕಿಪ್ ಮಾಡಬೇಡಿ. ಗಾಡಿಯಲ್ಲಿ ವಾಷಿಂಗ್ ಆಗ್ತಾಯಿದೆ, ಇಲ್ಲಿ ಕೇಕ್ ರೆಡಿ ಆಗ್ತಾಯಿದೆ. ಏನಿಲ್ಲ, ಹುಡುಗರೆಲ್ಲ ಬರಬೇಕು, ಎಲ್ಲರೂ ಅರೇಂಜ್ ಮಾಡೋ ಜಾಗಕ್ಕೆ ಹೋಗಬೇಕು, ಅವ್ನಿಗೆ ಬಕ್ರಾ ಮಾಡಬೇಕು. ಅದು ಒಂದೇ ಸೀನ್ ಇರೋದು ಇವಾಗ. ಎಸ್ಕೋ ಫುಲ್ಲು ವಾಷಿಂಗ್ ಎಲ್ಲ ಮಾಡಿ ರೆಡಿ ಆಗಿದೆ. ಪಳ ಹೊಳಿತಾ ಇದೆ. ಇದು ರೋಷನ್ ಹೆಂಗಿದೆ ರೋಷನ್? ನಿನಗೂ ಇಷ್ಟನಾ? ನೆಕ್ಸ್ಟ್ ನಿನ್ನ ಬರ್ಡೇಗೆ ಒಂದು ಗಿಫ್ಟ್ ಕೊಟ್ಬಿಡೋಣ ಇರು. ಇದೇನಿಲ್ಲ, ಇವಾಗ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಮುಂದಿನ ಕೆಲಸ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್. ನಾವಿವಾಗ ನಮ್ಮ ಫ್ರೆಂಡ್ ಅವ್ರದ್ದೊಂದು ಏನಿದು ಏನು ಬ್ರೋ, ಏನಂತಾರೆ ಬ್ರೋ ಇದನ್ನ? ಕಸ್ಟಮೈಸೇಷನ್ ರಿಸ್ಟೋರೇಷನ್ ಜಾಗಕ್ಕೆ ಬಂದಿದ್ದೀವಿ. ಅವರಿಲ್ಲೆಲ್ಲ ಅವ್ರ ಗಾಡಿಗಳನ್ನ ಒಳ್ಳೊಳ್ಳೆ ಗಾಡಿಗಳು ಇಟ್ಟಿದ್ದಾರೆ. RX ತುಂಬ ಗಾಡಿಗಳನ್ನ ಇಟ್ಟಿದ್ದಾರೆ. ಅದನ್ನು ಒಂದಿನ ಬ್ಲಾಗ್ ಮಾಡ್ತೀನಿ ಬಂದ್ಬಿಟ್ಟು ಯಾವ ಥರ ಗಾಡಿ ಅವ್ರು ಕಸ್ಟಮೈಸ್ ಮಾಡಿದ್ದಾರೆ ಅಂತ. ಬಟ್ ಸದ್ಯಕ್ಕೆ ಇವಾಗ ಇಲ್ಲಿ ತೊಗೊಂಬಂದ್ಬಿಟ್ಟು ನಿಲ್ಸಿದ್ದೀನಿ. ಇದು ಬಟ್ಟೆ ಗಿಟ್ಟೆ ಎಲ್ಲ ಹಾಕಿ ಅವ್ನನ್ನು ಕರ್ಕೊಂಬಂದು ಕೇಕ್ ಎಲ್ಲ ತೊಗೊಂಬಂದು ಹುಡುಗರನ್ನೆಲ್ಲ ಕರ್ಕೊಂಬಂದು ಆಮೇಲೆ ರಿವೀಲ್ ಮಾಡ್ಸೋಣ. ಸೊ ಇವಾಗ ಹೋಗ್ತಾ ಇದ್ದೀನಿ ಕೇಕ್ ತೊಗೊಂಬರೋಕ್ಕೆ. ಸೊ ಈ ಥರ ಇದೆ, ಹೋಗ್ಬಿಟ್ಟು ಕರ್ಕೊಂಬರೋಣ ಫಸ್ಟ್ ಅವನನ್ನ, ಆಮೇಲೆ ಯಾವ ಥರ ಆಗುತ್ತೆ ಅಂತ ನೋಡೋಣ. RX ಕಾಲು ಹೆಂಗಿದೆ ಕೇಕು? ಫುಲ್ಲು ಸ್ಮೈಲು. ಈ ಸ್ಮೈಲ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗಾಯಬಾಗುತ್ತೆ ಅಂತ ಎಲ್ಲ ರೆಡಿ ಮಾಡಿಸಿದಾಗಿದೆ. ತುಂಬ ಚೆನ್ನಾಗಿ ನಾನು ಅನ್ಕೊಂಡಾಗೆ ಬಂದಿದೆ ಕೇಕು. ಕೇಕ್ ನೋಡಿ ಖುಷಿ ಆಗಬೇಕು, ಗಾಡಿ ನೋಡಿ ಖುಷಿ ಆಗ್ಬಿಡ್ಬೇಕು. ಏನು ರೋಷನ್ ಗೈಸ್, ಇವಾಗ ಏನು ಗೊತ್ತಾ, ಇವಾಗ ರೋಹನ್ ಟ್ರಾನ್ಸಾಕ್ಷನ್ ಮಾಡೋದು ನೋಡಿದ್ದೀರಾ ನೀವೆಲ್ಲ. ಇವಾಗ ಅಲ್ಲಿ RX ತೋರಿಸಿದಾರೆ, RX ಟ್ರಾನ್ಸಾಕ್ಷನ್ ಮಾಡ್ತಾರೆ ನೋಡಿ. ಟ್ರಾನ್ಸಿಷನ್ ಮಾಡೋಣ RX. ಗೈಸ್, ರೋಷನ್ ಗೊತ್ತಿಲ್ಲ ನಾನು ಪ್ರ್ಯಾಂಕ್ ಮಾಡ್ತಾ ಇರೋದು. ನಿಜವಾಗ್ಲೂ ಕೊಡ್ತಾ ಇದ್ದೀನಿ ಅಂದ್ಕೊಂಡವನೇ, ಅದಕ್ಕೆ ಅವ್ನ ಮುಂದೆ ಡವ್ ಮಾಡ್ತಾ ಇದ್ದೀನಿ. ರೋಷನ್ಗೆ ಗೊತ್ತಿಲ್ಲ, ಅವನಿಗೂ ಸರ್ಪ್ರೈಸೇ ಇದು, ಅವನಿಗೂ ಪ್ರ್ಯಾಂಕೆ. ಹಾಯ್ ಗೈಸ್, ರೋಷನ್ ಇದ್ದಾನೆ, ಫರಾನ್ ಇದ್ದಾನೆ. ನಾನ್ ಕಟಿಂಗ್ ನೋಡಿ ಸಗದಾಗಿದೆ ಫರಾನ್, ನಿಜ ಚೆನ್ನಾಗಿ ಕಾಣಿಸ್ತಾ ಇದೆ. ಚಿಕ್ಕದ್ ಮಾಡಿಸ್ಬೇಕು. ಸೈಫು ಹಾಯ್. ಹಾಯ್ ಹಾಯ್ ಹಾಯ್. ಪೌಲ್, ಕಿರಣ್, ಅರವಿಂದ್ ಮತ್ತೆ ನಾನು. ಇವಾಗ ಎಲ್ಲ ಬಂದಿದ್ದಾಯ್ತು. ಇನ್ನು ಯಾರು ಬರಬೇಕು? ಇನ್ನು ಯಾರೋ ಬರಬೇಕು. ಯಾರೋ ಮಿಸ್ ಹೊಡಿತವ್ರು. ಯಾರು ಹೇಳು? ವೆಂಕಿ. ನಮ್ಮ ಗುರು ಒಬ್ರು ಬಂದ್ರೆ ಹೊರಟ್ಬಿಡೋದೆ. ಬನ್ನಿ ಹೋಗೋಣ. ಏನ್ ಸೈಫು? ಅಣ್ಣ, ನಾನು ಸಯಾನ ಮೂವಿ ನೋಡಿ 1 ಅವರ್ ಅಳ್ದೆ. ನೋಡ್ದ? ಇಲ್ಲ, ರೀಲ್ಸ್ ಅಲ್ಲಿ ನೋಡಿ 1 ಅವರ್ ಅಳ್ದೆ ನಾನು. ಅದಾದ್ಮೇಲೆ ಥಿಂಕ್ ಮಾಡಿದೆ ಏನಕ್ಕೆ ಹೇಳ್ತಾ ಇರೋದು ನಾನು ಅಂತ. ನೋಡ್ದೆ ನನಗೆ ಗರ್ಲ್ ಫ್ರೆಂಡ್ ಇಲ್ಲ. ತಿರ್ಗಾ 2 ಅವರ್ ಅಳ್ದೆ ನಾನು. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ, ಗರ್ಲ್ ಫ್ರೆಂಡ್ ಇಲ್ಲ ಅಂತ. ಫಿಲಮ್ ಬರೀ ರೀಲ್ಸ್ ನೋಡಿದ್ರೆ ಫಿಲಮ್ ಕರ್ಕೊಂಡು ಹೋಗ್ಬಿಟ್ರೆ. ಭಯಂಕರ ವೇಸ್ಟ್ ಮೂವಿ ಎಲ್ಲೂ ನೋಡಿಲ್ಲ, ನೋಡೋದು ಇಲ್ಲ ಜೀವನದಲ್ಲಿ. ಆತರ ಲವ್ ಮೂವಿನೇ ನೋಡಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಭಯಂಕರ ವೇಸ್ಟ್ ಅದೆಲ್ಲ. ರೋಹನ್ ಮೂವಿಗೆ ಹೋಗ್ಬೇಕು. ರೋಹನ್ ಅಣ್ಣ, ನಿಮ್ದು ಮೂವಿಗೆ ಬರ್ಬೇಕು ಇವಾಗ. ಏನಂತೀರ ಸರ್? ಅವನ ಮ್ಯೂಸಿಷಿಯನ್ ನಿಮ್ಮ ಮೂವಿಗೆ ನೆಕ್ಸ್ಟ್ ಮ್ಯೂಸಿಕ್ ಬೇರೆ ಕಲಿಯಕ್ಕೆ ಹೋಗ್ತೀವಿ. ವಿಲನ್ ನಾನು. ಫೈಟ್ ಮಾಡೋದ ಬೇಡ ಜೊತೆ. ಇನ್ನೇನು ಇಲ್ಲ ಅಂದ್ಬಿಟ್ರೆ ಅದು ಸಲಾರ್ ವಿಡಿಯೋದಲ್ಲಿ ಒಂದು ಸಲಾರ್ ವಿಡಿಯೋದಲ್ಲಿ ಹೆಂಗ್ ಓಡ್ ಬರ್ತಾನೆ ಗೊತ್ತಾ? ಹಿಡ್ಕೊ ತೋರಿಸ್ತೀನಿ, ಓಡ್ಬಾ ಅಂತ ಹೇಳಿ. ಹಾಂ, ಓಡ್ ಬರ್ರಿ ಗೈಸ್. ಬಂದಿದ್ದೀವಿ ಮತ್ತೆ ಲೊಕೇಶನ್ಗೆ. ಅಲ್ಲಿದೆ ಗಾಡಿ. ಕಾಲು ಬರ್ತಾ ಇದ್ದಾನಂತೆ, ಸ್ವಲ್ಪ ಲೇಟ್ ಮಾಡ್ಬಿಟ್ಟ, ಒಂದು 5 ನಿಮಿಷ. ಅವ್ನು ಬಂದಿದ ತಕ್ಷಣ ನೋಡೋಣ ಹೆಂಗಿರುತ್ತೆ ಅವ್ನು ರಿಯಾಕ್ಷನ್ ಅಂತ. ನನಗಂತೂ ಗೊತ್ತಿಲ್ಲ, ಏನು ನಾರ್ಮಲಾಗಿ ಕೊಡ್ತಾನೋ ಇಲ್ಲ ನಂಬಲ್ವೋ ಇಲ್ಲ ಅಳ್ತಾನೋ ನಗ್ತಾನೋ ಏನೋ ಗೊತ್ತಿಲ್ಲ ಗೈಸ್. ನೋಡೋಣ ನೋಡೋಣ ಇದೆ. ಅವ್ನು ಬಂದ್ಮೇಲೆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. 1-2 ಕ್ಯಾಮ್ರಾದಲ್ಲಿ ಆ ಕಡೆ ಈ ಕಡೆ.
ಏನು ಕಾಲು ಇನ್ನೂ ಬಂದಿಲ್ವಾ? ಅದೇ ಸೈಟ್ ಮಾಡ್ತಾ ಇದ್ದಾನೆ ಬಸ್ ನಾನು ಬಂದರೆ ದೇವರಣೆಗೆ ಬರ್ಡೇ ಅಂತ ನೋಡಲ್ಲ ಭಯಂಕರ ಹೊಡಿತೀನಿ. ಅಷ್ಟೊಂದು ತಲೆ ಕೆಡಿಸ್ಬಿಟ್ಟಿದ್ದಾನೆ ನನಗೆ. ಅಷ್ಟೊಂದು ಜನ 1 ಅವರಿಂದ ಕಾಯ್ತಾ ಇದೀವಿ, ಅಷ್ಟು ಜನ ಹುಡುಗರು. ಸ್ವಲ್ಪ ನಾವು ಕಾಮನ್ ಬಿಟ್ಬಿಟ್ಟು ಅವ್ನಿಗೆ ಬೆಳಗ್ಗೆನೆ ಮಧ್ಯಾಹ್ನನೇ ಫೋನ್ ಮಾಡಿ ಹೇಳಿದ್ದೀನಿ, ಫೋನ್ ಮಾಡ್ತೀನಿ ಎಲ್ಲೂ ಹೋಗ್ಬೇಡ ಅಂತ, ಆದರೂ ಲೇಟ್ ಮಾಡಿದ್ದಾನೆ. ನಗಾಡ್ಬೇಡ ತಗಿ. ಎಷ್ಟು ಜನ ವೆಯ್ಟ್ ಮಾಡ್ಬೇಕಾ ನಿಮಗೆ ಗೋಳಿ ಮಗನ? ಎಲ್ಲಿ ಹೋಗಿದೆ ನಿಜ ಇಲ್ಲೇ ಇದಕ್ಕೆ ಹೋಗಿದ್ದೀನಿ, ಕಣ್ಣು ಮುಚ್ಕೋ. ಹಾಂ ಓಕೆ ಗೈಸ್ ರೆಡಿ. ಇನ್ನೊಂದು ಕ್ಯಾಮ್ರಾ ಇಲ್ಲ ಇರೋ ಸುಮ್ಮನೆ ನೀನು ಅದ್ರ ಹಿಂದೆ ಹೋಗು, ಅರವಿಂದ್ ನೀನು ಮುಂದೆಯಿಂದ ಮಾಡು, ನೀನು ಅದ್ರ ಹಿಂದೆ ಹೋಗು. ಮಾಡ್ತೀಯ? ಏನಿಲ್ಲ ಕಣ್ಣು ಮುಚ್ಕೊಂಡು ಅಷ್ಟು ಮೇಲೆ ತೆಗಿಬೇಡ ನಾನು ಹೇಳೋದು ಮಾಡೋದು. ನಮ್ಮ ಅಮ್ಮನಿಗೂ ಏನು ಮಾಡೋದು ಹಂಗೆ ನೆನಪಮ್ಮ ಮುಂದೆ ತೆಗಿಬೇಡ, ಬರೋ ನಮ್ಮ ಅಮ್ಮನಿಗೂ ಏನೂ ಇಲ್ಲ, ಭಯ ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲಾಡಿ ಮೇಲೆ ಬಂದ್ಬಿಡ್ತು ಕಂಡ್ರ ನನ್ ಬಿಟ್ಬಿಟ್ರ ನಾನು ಇಲ್ಲ. ಅಯ್ಯೋ ಹೇಳ್ತಾ ಇದ್ದೀನಿ. ಹತ್ತು ಮೇಲೆ ನಡಿ, ನಾರ್ಮಲ್ ಆಗಿದೆ ನಡಿ, ನಾರ್ಮಲ್ ಆಗಿದೆ ನಡಿ. ಏನೋ ಮಾಡ್ತೀನಿ ನನಗೆ. ಹಾಂ ಓಕೆ ಗೈಸ್ ಎಲ್ಲ ಮುಂದೆ ಓಡೋಗ್ಬಿಟ್ರು. ಮಿಕಾ ನಾನಲ್ವಾ? ಅಯ್ಯೋ ಪಾಪಿಗಳ. ಓಕೆ 3, 2, 1 ಹ್ಯಾಪಿ ಬರ್ಡೇ ಶಿಷ್ಯ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಬರ್ಡೇ ಓಪನ್ ಮಾಡು. ಈ ಕಡೆ ಇರೋ ಎಲ್ಲ ಈ ಕಡೆ ಬನ್ರಿ, ಓಪನ್ ಮಾಡು. Happy birthday to you, happy birthday to you, ಕಾಲು. Happy ಪಕ್ಕ ಇರುವ ಕ್ಯಾಮ್ರಾ ಹೇಳು. ಸೀರಿಯಸ್ ಬೇಡವಾ? ಏನೋ ಕೆಲಸ ಏನು ಸೀರಿಯಸ್ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬೇಕಾ ಬೇಡವಾ? 100 ಸಿಕ್ಕಿಲ್ಲ, 135 ಸಿಕ್ಕಿದ್ದು. ಗಮಾನ್ ಇನ್ನೊಂದ್ಸರಿ ಕ್ಲಾಪ್ಸ್ ಹೊಡಿರಿ. ಅಳ್ತಾನಾ? ಹತ್ರ ಹೋಗಿ ನೋಡ್ರಿ. ಚೆನ್ನಾಗಿದೆ ಆಶಾ? ಪಕ್ಕನಾ? ಕುತ್ಕೊಂಡು ನೋಡು ಒಂದ್ಸತಿ. ನೀಟಾಗಿ ಸ್ವಲ್ಪ ರೆಡಿ ಮಾಡಿಸ್ಬೇಕು, ರೆಡಿ ಮಾಡಿಸಿಲ್ಲ. ನೀನು ಆಮೇಲೆ ರೆಡಿ ಮಾಡ್ಕೊಳಪ್ಪ, ನಿಮ್ಗೆ ಏನಿದೆ ಅದೆಲ್ಲ ಇದು ಮಾಡ್ಕೊಡ್ತೀವಿ. ಕುತ್ಕೋ. ನಾನೇ ತಗೊಂಡ್ಬಂದು ಕುತ್ಕೊಂಡು ನಾನು ಕುತ್ಕೊಳ್ಳೋಲ್ಲ, ನೀನು ಕುತ್ಕೊಂಡು ಇನ್ನೊಂದ್ಸರಿ ಸ್ಟಾರ್ಟ್ ಮಾಡು. ಸ್ವಲ್ಪ ಇದಿದೆ, ರೆಡಿ ಮಾಡಿಸ್ಬೇಕು. ನಾನೇ ಎಡಿಟ್ ಮಾಡಿ ಚಿಕ್ಕ ಚೆನ್ನಾಗಾಯ್ತಾ? ಹೆಂಗಿದೆ? ಎಲ್ಲೋ ಸೀಟ್ ಮೇಲೆ ನಿಲ್ಸಿದ್ದೀನಿ, ಕರೆಕ್ಟ್ ಎಡಿಟ್ ಮಾಡಿದ್ದೀನಿ. ಚೆನ್ನಾಗೈತೆ ತಾನೆ? ಆ ಫೋಟೋ ಹಂಗೆ ಇಲ್ವೇ ಇಲ್ಲ, ನಾನು ಸ್ಮೈಲ್ ಮಾಡ್ತಿರೋದು. ಓಕೆ ಕೋಸ್ತಾ ಇದ್ದಾರೆ. ಅದು ಮೇಲೆ ಹಿಂಗಿತ್ತು ಬರಲಿಲ್ಲ.
ಜಲ್ಗಾತಿರಪ್ಪ ಲೈಟ್ರ್ ಕೊಡೋ ಮುಂದೆನೇ ಇರಲಿ ಇಲ್ಲ ಇರಲಿ ಲೈಟ್ರ್ ಕೊಡ್ರೋ ಲೈಟ್ರ್ ಕೊಡೋ ಇನ್ನೊಂದು ಕೈಯಲ್ಲಿ ಇಟ್ಕೊಸ್ತ ಹುಷಾರು ಇನ್ನೊಂದು ಇಟ್ಕೋಬೇಕು ಹೊಡಿರಿ ಮೂಮೆಂಟ್ ಅಲ್ಲೇ ರೀ ಖಾಲಿ ಸೆಲೆಬ್ರೇಷನ್ ಮುಗ್ದಿದೆ. ಸೊ ಇವಾಗ ಕಾಲೂನ್ ಕರ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸ್ಪೇಸ್ ಕೊಟ್ಟಿದ್ದಕ್ಕೆ. ನಾನು ಈಗ ಇದೆಲ್ಲ ರೆಡಿ ಆದ್ಮೇಲೆ ಇನ್ನೊಂದ್ಸತಿ ಬಂದ್ಬಿಟ್ಟು ಇಲ್ಲಿ ಬ್ಲಾಗ್ ಮಾಡಿ ತೋರಿಸ್ತೀನಿ ಇವ್ರ ವರ್ಕ್ ಹೇಗಿರುತ್ತೆ ಅಂತ. ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮ ಇದ್ರ ಹೆಸರು ವಿ ಆಟೋಮೋಟಿವ್ ಅಂತ. ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ಕೆಳಗೆ ಹಾಕಿರ್ತೀನಿ. ಮತ್ತು ಇದೆಲ್ಲ ಕಂಪ್ಲೀಟ್ ರೆಡಿ ಆದ್ಮೇಲೆ ಬಂದ್ಬಿಟ್ಟು ತೋರಿಸ್ತೀನಿ ಹೇಗೆ ರೆಡಿ ಮಾಡ್ತಾರೆ ಅಂತ. ಸೊ ನಿಮ್ದು ಏನಾದರೂ ಇದ್ರೆ ಇಲ್ಲೇ ಬನ್ನಿ, ಲೊಕೇಶನ್ ಕೂಡ ಆಮೇಲೆ ಮೆನ್ಷನ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಭೀಮಾ ಗೈಸ್, ಕಾಲು ಜೊತೆ ಫಸ್ಟ್ ರೈಡು, ಗಾಡಿಯಲ್ಲಿ ನಾನೇ ಫಸ್ಟ್ ರೈಡು. ಏನು ಅನ್ನಿಸ್ತಾ ಇದೆ ಇವಾಗ ಮಾತಾಡು. ಅಪ್ಪ ನಾನು ತಿಳ್ಕೊಂಡೇ ಇದ್ದೀನಪ್ಪ. ಜೋರಾಗಿ ಮಾತಾಡು. ನಾನು ಇದು ಏನು ಹೇಳೋದು, ನಾನು ತಿಳ್ಕೊಂಡೇ ಇದ್ದಿಲ್ಲ ಇಷ್ಟು ಈ ಥರ ಮಾಡ್ತೇನೆ. ನಾನು ನಂಬ್ತಲ್ಲ, ನಾನು ಇನ್ನೂ ನನಗೆ ಇದು ಕೊಡ್ಸಿದ್ದೆ ನೀನು. ನಂಬಿಕೆ ಇಲ್ಲ, ಇದು ನಂಬಕ್ ಆಗ್ತಲ್ಲ ನನಗೆ. 100 ಇಸ್ಕೊಂತೀನಿ, ನೀನು 135, ನಾನು 100. ಖುಷಿ ಆಗ್ತಾ ಇದೆಯಾ? ನಿಜ ಖುಷಿ ಆಗ್ತಾ ಇದೆ. ಜಾಸ್ತಿ ಆಗ್ತಿದೆ. ಯಾಕೆ ಅಳ್ತಾ ಇದೆಯಾ? ಅಳ್ಬೇಡ ಬಿಡು, ಹೋಗ್ಲಿ. ಅಳ್ತಾ ನೀನು ನಾನು ಬಡವ ನೊಂದಿದ್ದೇನೆ. ಚಲಾನೆ ಹೋತಾಕಿ ಚಲಾವ್ ಗೈಸ್, ಅಳ್ತಾ ಇದ್ದಾನೆ ಗೈಸ್ ಇವನು. ಯಾಕೋ ಅಳ್ಬೇಡ ಬಿಡು, ಹೋಗ್ಲಿ. ಯಾಕೆ? ಇನ್ನೇನು ಗಿಫ್ಟ್ ಕೊಡೋದು ನಿನಗೆ ನಾನು? ಏನಿಲ್ಲ ನೋಡಿ, ಇವಾಗ ಸಾಕಾ? ಮನೆ ಹತ್ರ ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀನಿ, ಸಿಗ್ತೀನಿ. ಹುಷಾರಾಗಿ ಬಂದ್ರೆ ಎಲ್ಲರೂ ನಿಧಾನ ಕೊಟ್ಟು ಹುಷಾರಾಗಿ ಓಡಿಸೋ ಗಾಡಿನ. ಆ ಪೇಪರ್ ಡಾಕ್ಯುಮೆಂಟ್ಸ್ ಎಲ್ಲ ಯಾರ ಹೆಸರು ಮಾಡಿಸ್ತೀವಿ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಿನ್ನ ಹೆಸರಿಗೆ ನನ್ನ ಹೆಸರು ಬೇಡ ಹೋಗಿಲ್ಲ. ಇಚ್ಚಿಗೆ ನನ್ನ ಮೇಲೆ ಹಾಕಿದ್ರೆ ಇಲ್ಲ. ಹುಷಾರಾಗಿ ಒಟ್ಟು ಇಲ್ಲಿಂಗ್ ಹೊಡೆಯಂಗಿಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಹುಷಾರಾಗಿ ಓಡಿಸ್ಬೇಕು. ಸರಿನಾ? ಸೇಫಾಗಿ ಓಡಿಸು. ಸ್ವಲ್ಪ ಗಾಡಿ ರೆಡಿ ಮಾಡಿಸ್ಬೇಕು. ರೆಡಿ ಮಾಡ್ಸೋಣ. ಅಪ್ಪ ನಾನು ಎಷ್ಟು ವರ್ಷದ ಗೊತ್ತಪ್ಪ, ಒಂದೊಂದು ರೂಪಾಯಿ ಜೋಡಿಸ್ತೀನಿ, ಈಸ್ಕೊಳ್ಳೋಣ ಇರುತ್ತೀನಿ, ಆಗಲ್ಲಪ್ಪ ನನ್ನ ಕೈಲಿ. ಯಾಕೆ? ಏನೋ ಈಸ್ಕೊಂಡೆ ಜೋಡಿಸ್ತಾ ಇರ್ತೀನಿ, ಏನೋ ಒಂದು ಆಗ್ಬಿಡುತ್ತೆ, ಇದಕ್ಕೆ ಎತ್ಬಿಡ್ತೀನಿ ಕಾಸು. ಎಷ್ಟು ಸರಿ ಆರಕ್ಕೆ ಇಸ್ಕೊಳೋಣ ಅಂತ. ಏನಮ್ಮ, 1.5 ಲಕ್ಷ ಹೇಳಿದ್ದಕ್ಕೆ. 1.5 ಲಕ್ಷ 2 ಲಕ್ಷ ಹೇಳಿದ್ರು. ನಾನು ಹಂಗೆ ಮಾಡಿ 1.5 ಲಕ್ಷ ಇಸ್ಕೊಂಡೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಪ್ಪ ನಾನು ಎಷ್ಟು ವರ್ಷ ಅಂತ ಗೊತ್ತಪ್ಪ, ನನ್ನ ಡ್ರೀಮ್ ಬೇಕಪ್ಪ. ಹೌದಾ? ನನಗೂ ಡ್ರೀಮ್ ಬೈಕ್ ಇಷ್ಟ ಬಿಡೋ. ಹೆಂಗೋ ಆಯ್ತಲ್ಲ, ನಾನು ಕೇಳ್ತೀನಪ್ಪ ಅವಾಗ ನನಗೂ ಕೊಡು ಓಡ್ಸಕ್ಕೆ. ನೀ ಹಚ್ಕೊಳಕ್ ನೀನೇ ನಿಂತ್ಕೊಳಕ್ ಬೇಡ. ಹುಚ್ಚ ಬಿಟ್ಟಿದ್ದೀನಿ ಗುರುದನ, ಹುಚ್ಚ ಬಿಟ್ಟಿದ್ದೀನಿ. ಮನೇಲಿ ಏನಂತಾರೋ ಏನೋ ಬೈತಾರೋ ನಿಮ್ಮ ಮನೇಲಿ ಇವಾಗ? ನಮ್ಮ ಮನೇಲಿ ಶಾಂತಿ ಆಗ್ಬಿಡುತ್ತಲ್ಲ. ಖುಷಿ ಆದ ತಾನೆ? ಅಷ್ಟು ಬೇಕಾಗಿರೋದು ನಿನಗೆ ಅಷ್ಟೇ ಹೇಳೋದು. ಹುಷಾರಾಗಿ ಕೊಟ್ಟು ನಿಧಾನ ಫೀಲಿಂಗ್ ಹೊಡೆಯೋಕೆ ಹೋಗ್ಬೇಡ, ಯಾರಿಗೂ ಕೊಡಬೇಡ. ಹುಷಾರ ನೋಡ್ಕೋ, ಚೋರಿ ಆಗ್ಬಿಡುತ್ತಿಲ್ಲ ಅಂದ್ರೆ. ಇಲ್ಲ ಮನೆ ಒಳಗಡೆ ಲಾಸ್ಟ್ ಏನು ಹೇಳ್ತೀಯ? ಏನು ಹೇಳಕ್ಕೆ ಇಷ್ಟಪಡ್ತೀಯ ಬ್ಲಾಗಲ್ಲಿ? ಏನಿಲ್ಲ, ನಾನು
क्या बोलने वाला था? बराबर हिंदी में बात कर रहे हैं. क्या बोला? मैं सोचा नहीं था ऐसा सरप्राइज देता. ಅನ್ಕೊಂಡಿರ್ಲಿಲ್ಲ ನಾನು ಸರ್ಪ್ರೈಸ್ ಕೊಡ್ತೀನಿ ಅಂತ. ಆಗ್ತಿದೆ ಹುಷಾರು. ಹೈಟ್ ಲಿಂಕ್ ಕಮ್ಮಿ ಇದೆ, ಹುಷಾರಾಗುತ್ತೆ. ಗೈಸ್ ನಿಮ್ಮ ಮನೆಗೆ ಹೋಗ್ಬಿಟ್ಟೆ ಸಿಗ್ತೀನಿ. ಕಾಲು ಅಳ್ತಾ ಇದ್ದ, ತುಂಬ ಎಮೋಷ್ನಲ್ ಆಗ್ಬಿಟ್ಟ. ಸೊ ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲೊಂದು ಕೇಕ್ ಕಟ್ಟಿಂಗ್ ಇದೆ, ಸಿಗ್ತೀನಿ ಗೈಸ್. ಬನ್ನಿ ಹೋಗೋಣ. ಓಕೆ, ಲೆಟ್ಸ್ ಗೋ. ಬಾಯ್. ಯಜಮಾನ ಹತ್ರ ಇಸ್ಕೊಂಡ್ಬಿಟ್ಟು ಅವನು ಕೊಟ್ಟಿರೋ ಥರ ಪ್ಲ್ಯಾಂಕ್ ಮಾಡಿದ್ದೀನಿ. ಅಲ್ಲೊಂದು ಕಡೆ ಕರ್ಕೊಂಡು ಹೋಗ್ಬಿಟ್ಟು ಓಪನ್ ಎಲ್ಲ ಮಾಡಿಸಿ. ಚೆನ್ನಾಗೈತೆ ಗಾಡಿ, ಇಷ್ಟ ಆಯ್ತಾ ಗಾಡಿ ಕೇಳಿ ನಿಮಗೆ ಗೊತ್ತಿರೋ ಥರ. ಹಾಂ ಸರಿ. ಇಲ್ಲ ಅಲ್ಲ, ನೀವು ತೊಗೊಂಡು ಕೊಟ್ಟಿದ್ದೀವಿ ಆಲ್ರೆಡಿ, ಎಲ್ಲ ಆಯಿತು. ಕೇಕೆಲ್ಲ ಕಟ್ ಮಾಡಿ RX ಎಲ್ಲ ಓಪನ್ ಮಾಡಿಸಿ ಅವನಿಗೆ ಇದು ಹತ್ಕೊಂಬಿಟ್ಟ ಏನು ಮಾಡೋದು. ಆಯ್ತು ಆಲ್ರೆಡಿ. ಹೇಳ್ಬಿಟ್ರಿ ಹೇಳ್ಬಿಟ್ಟಿರ ಆಮೇಲೆ ಬೇಡ ಅಂತಾರಲ್ಲ ನಮ್ಮ ಅಪ್ಪ ಗಾಡಿನ. RX 135. नका छोड़े वो गाड़ी है ना तुम्हारा, छोड़ो तो ये गाड़ी अल्टानो ये एक्सेस में भी नहीं करता तो वो छोड़ता है क्या नहीं करता, मैं देखा है ना. तुम्हें मालूम मैं कौन मालूम? मैं तेरा बीवी का देवर मियाँ मत कर इसको. नहीं अभी तो फर्स्ट करता था, अभी काम करता. इतना बड़ा बड़ा वो नहीं चाहिए, छोड़ो तू बराबर नहीं है, नहीं करता तू. नहीं अंकल नहीं करता. ಏನ ಮಾಡೋದು? ए गुड बाय बिड़ले ಕೊಟ್ಬಿಟ್ಟು ಅಡಿಗೆ ಅಮೌಂಟ್ ಪೇ ಮಾಡ್ತಾನೆ ಫುಲ್ ಮಾಡಾಯ್ತು. 1.5 ಲಕ್ಷ ಏನಾ ಹೇಳು ಅಂಕಲ್. ಓಡ್ಸಲ್ಲ अंकल और एक बार नहीं करता अंकल. ಕನ್ನಡದಲ್ಲಿ ಹೇಳು. ಇನ್ನೊಂದ್ಸಲಿ ಮಾಡಲ್ಲ अंकल. और एक बार नहीं करता. छोड़ो नहीं अभी नहीं, एक बार चांस दो. गाड़ी पे तो किसी का बात नहीं सुनता है तू. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. नहीं अंकल नहीं छोड़ मेरा बात सुन ना, वो गाड़ी नहीं चाहिए तुमको. ಮಾಲೂಮ್ ಏ ಬಿಡಪ್ಪ ಹೋಗ್ಲಿ. ಬಿಡಲೇ ಸುಮ್ಮನೆ ಅವ್ನು ಸರಿ ಇಲ್ಲ. ಅವ್ನು ಲೈ ಅವ್ನು ವೀಲಿಂಗ್ ಎಲ್ಲ ಮಾಡ್ತಾನೆ. ಬೇಡ ಅವ್ನು ಲೈ. ನಮ್ಮ ಅಪ್ಪ ಬೇರೆ ಬಾಯ್ಗೆ ಬಂದಾಗೆಲ್ಲ ಬೈದ್ಬಿಟ್ರೆ ಏನು ಕೊಡ್ಸಿದ್ರಿ ಅಂತ. ಏನು ಮಾಡೋದು ಅಂತ ಗೊತ್ತಿಲ್ಲ. ಇವನು ಬೇರೆ ಬೇಜಾರಾಗ್ಬಿಡ್ತಾನೆ ಇವಾಗ. ಏನೋ ಮಾಡೋದು, ಏನು ಮಾಡೋಲ್ಲ ಇಷ್ಟು. ನೋಡೋಣ ಬನ್ನಿ, ನಮ್ಮ ಅಪ್ಪನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗೈಸ್ ಕಾಲು ಎಲ್ಲರಿಗೂ ಟ್ರೀಟ್ ಕೊಡ್ತಾ ಇದ್ದಾನೆ, ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ ಟ್ರೀಟ್ ಇವಾಗ ಊಟ ಮಾಡೋಕ್ಕೆ. ಎಲ್ಲಿ ಶಿಷ್ಯ ಇದಕ್ಕೆ ಕಾಲ್ಕನ್ಗೆ ಹೋಗ್ತಾ ಇದ್ದೀವಿ ಚಿಕನ್ ತಿನ್ನೋಕ್ಕೆ. ಬನ್ನಿ ಹೋಗೋಣ. ಎಲ್ಲರಿಗೂ ಟ್ರೀಟ್ ಕೊಡಿಸ್ತಾ ಇದ್ದಾನೆ ಕಾಲು. ಗಾಡಿ ತೊಗೊಂಡಿದ್ದು ಖುಷಿಗೆ ಟ್ರೀಟ್ ಅಲ್ವಾ ಶಿಷ್ಯ? ಹಾಂ ಯಾಕೋ ಬೇಜಾರಾಗ್ಬಿಟ್ಟಿದ್ದಾನೆ ಗೈಸ್. ನಮ್ಮ ಅಪ್ಪ ಬೇಡ ಅಂತ ಬೈದಾಗಿಂದ. ಬಾಯರಲ್ಲ ನಾನು ಮಾತಾಡ್ತೀನಿ, ತಲೆ ಕೆಡ್ಸ್ಕೊಂಬೇಡ. ಏನು ಟೆನ್ಷನ್ ಇಲ್ಲ. ಹಾಂ ಗೈಸ್ ನೋಡಿ ಯಾರ್ದು ಹೇಳಿ ಕಾಲೋದು ಟ್ರೀಟ್ ಕೊಟ್ಟಿರೋದು ಹುಡುಗರಿಗೆಲ್ಲ ನಂಬರ್ ಎಲ್ಲ ತೋರಿಸಲ್ಲ. ಒಳ್ಳೆ ಟ್ರೀಟ್ ಕಾಲು ನೋಡಿ ಇಲ್ಲಿ ದುಡ್ಡು ಹೆಂಗಿದೆ. 5,000 ಹುಡುಗರು ಕೊಟ್ಟಿರೋ ಟ್ರೀಟ್. ಗಾಡಿ ತಗೊಂಡಿರೋ ಖುಷಿಗೆ ಅಜ್ಜೆ. ನಿಮ್ಗೆ ಗೊತ್ತು ಆಲ್ರೆಡಿ ನಾನು ತುಂಬ ಬ್ಲಾಗ್ಸಲ್ಲಿ ಹೇಳಿದ್ದೀನಿ. ಇದು ನನ್ನ ಫೇವ್ರೆಟ್ ಸ್ಪಾಟು. ತುಂಬ ಚೆನ್ನಾಗಿರುತ್ತೆ ಗೈಸ್ ಇಲ್ಲಿ, ಆನೆಸ್ಟ್ಲಿ ಐ ಲವ್ ಇಟ್. ಇವರೇ ಈ ಕೆಫೆ ಓನರು. ಬೇಡ ಅಂದ್ರು ನಮಗೆ ನೋಡಿ ಇಲ್ಲಿ ವಾಟರ್ ಮೆಲನ್ ಅಂತೆ, ಮತ್ತೆ ಶವರ್ಮಾ ಅಂತೆ. ಶವರ್ಮಾ ಎಲ್ಲ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ. ಅದೇ ಶವರ್ಮಾ, ಅದು ಪ್ಲೇಟ್ ಶವರ್ಮಾ. ಹೌದಾ? ಎಲ್ಲ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ. ಎಲ್ಲರೂ ಜನ ನಮ್ಮನ್ನು ಇಷ್ಟಪಡ್ತಾರೆ, ಅದೇ ಬೇಕಾಗಿರೋದು. ಗೈಸ್ ಕಾಲು ಹೊರಡ್ತಾ ಇದ್ದಾನೆ. ಗಾಡಿ ಇಲ್ಲೇ ಇದೆ, ಹೇಳ್ತಾ ಇದ್ದೀನಿ ತೊಗೊಂಡೋಗೋ ಅಂತ. ಬೇಡ ಇಲ್ಲೇ ಇರಲಿ, ಅಪ್ಪಾಜಿ ಬೇರೆ ಬೈದ್ರು, ಅದಕ್ಕೆ 2 ಮನ್ಸಲ್ಲಿದ್ದೀನಿ. ನೋಡೋಣ ಏನು ಮಾಡೋದು ಅಂತ. ಇಲ್ಲಿ ನಿಲ್ಸಿದ್ದೀನಿ ಏರಿಯಾದಲ್ಲಿ. ಗಾಡಿ ಯಾರು ಸುಮ್ಮನೆ ಕಳ್ತನ ಮಾಡ್ಕೊಂಡು ಹೋದ್ರೆ ಅಂತ ನನಗೆ ಭಯ ಆಗ್ತಾಯಿದೆ. ಹಾಂ ಇವ್ರ ಏರಿಯಾದಲ್ಲಿ ಅಂತೂ ಇನ್ನೂ ನಂಬಿಕೆ ಇಲ್ಲ ನನಗೆ. ಅವನೇ ಮಾಡ್ಕೊಂಡು ಕಳ್ದೋಗ್ಬಿಡ್ತು ಅಂದ್ಬಿಡ್ತಾನೆ ಆಮೇಲೆ. ಐದು ಕಾಲು ಹೊರಡ್ತಾ ಇದ್ದಾನೆ. ಕಾಲು ಬಾಯ್ ಮಾ, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಲವ್ ಯು. ಹೇಗಿತ್ತು ಗಿಫ್ಟು? ಖುಷಿ ಆಯ್ತಾ? ಬಾಯ್ ಇಲ್ಲ ಎಲ್ಲೆಲ್ಲೂ ಕೂಡ ಹೋಗ್ತಾ ಇದೆಯಾ? ಖುಷಿ ಆಯ್ತಾ? ಹಾಂ ತುಂಬ ಇಷ್ಟಪಟ್ಟ ಅವನು. ಡ್ರೀಮ್ ಬೈಕ್ ಅಂತ ಹೇಳ್ತಾ ಇದ್ದ. ಹೇಳಿ ಇವಾಗ ಕರೆಕ್ಟಾಗಿ ಕೇಳಿಸುತ್ತೆ. ಯಾರೋ ಮಾತಾಡ್ತಾ ಇಲ್ಲ. ಹೇಳು. ಏನು ನಾಚಿಕೆ? ಒಂದು ಬಟ್ಟೆ ಬಿಚ್ಕೊಂಡೆಲ್ಲ ವೀಡಿಯೋ ಮಾಡಿದ್ದೆ ನಾನು.
ಹೊಡ್ತಾ ಇದ್ದಂಗೆ ಗೈಸ್. ಸೊ ನಿಮಗೆ ಸಿಗ್ತೀನಿ ನಾಳೆ ಬಂದು ಒಂದು ಗಾಡಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾನೆ ಅವಾಗ ಸಿಗ್ತೀನಿ ಬನ್ನಿ ಗೈಸ್. ನಾನು ಈ ಲೆವೆಲ್ಗೆಲ್ಲ ಪ್ರ್ಯಾಂಕ್ ಆಗ್ತಾನೆ, ಈ ಲೆವೆಲ್ಗೆಲ್ಲ ಏನೋ ಏನಂತಾರೆ ಅದನ್ನು ಎಮೋಷ್ನಲ್ ಆಗ್ತಾನೆ. ನಮಗೆ ಇಷ್ಟೊಂದು ರಿಯಾಕ್ಷನ್ ಸಿಗುತ್ತೆ ಅಂತ ದೇವರೇ ಅನ್ಕೊಂಡಿರ್ಲಿಲ್ಲ. ಫುಲ್ ಬಕ್ರ ಆಗೋದಾಗ ಇದು ಹತ್ಕೊಂಡ್ಬಿಟ್ಟ, ಕಣ್ಣಲ್ಲಿ ನೀರು ಹಾಕ್ಬಿಟ್ಟ. ನನಗಂತೂ ರಜ್ಜಿ ಏನಕ್ಕಾದ್ರೂ ಪ್ರ್ಯಾಂಕ್ ಮಾಡೋದು ಅನ್ನಿಸ್ತೈತೆ. ಇವಾಗ ತೊಗೊಂಡೋಗ್ಬಿಟ್ಟು ಬಿಡಬೇಕು ಗಾಡಿನ. ಅಣ್ಣಗೆ ಫೋನ್ ಮಾಡಿದ್ದೆ, ನಾಳೆ ಬೆಳಗ್ಗೆ ಬಾ ತೊಗೊಂಡೋಗು ಗಾಡಿನ ಅಂತೇಳಿ. ನಮ್ಮಪ್ಪ ಬೈದರು. ಸುಮ್ಮನೆ ನಮ್ಮಪ್ಪಂಗೆ ಗೊತ್ತು, ನಾನು ಹೇಳಿದ್ದೆ ಸುಮ್ಮನೆ. ನಮ್ಮಪ್ಪ ಡೌ ಮಾಡಿದ್ದು 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋ, ನಮ್ಮಪ್ಪ 100 ರೂಪಾಯಿ ಆ್ಯಕ್ಟಿಂಗ್ ಬಂದು ತೊಗೊಂಡೋಗ್ತಾನೆ ಅಂತ. ಬೆಳಗ್ಗೆ ಬಂದು ತೊಗೊಂಡೋಗ್ತಾನೆ ಅಂತ ತೊಗೊಂಡೋಗು ಅಂತ ಹೇಳಿದ್ದೀನಿ. ಬೆಳಗ್ಗೆ ಬಂದರೆ ಏನಾದರೂ ಒಂದು ಡೌ ಮಾಡಬೇಕು. ಬೆಳಗ್ಗೆ ಡೌ ಮಾಡೋಣ, ಏನಾದರೂ ಒಂದು ಮಾಡೋಣ, ಏನಾದರೂ ಒಂದು ಹೇಳಿ ಸಂಭಾಳಿಸೋಣ. ಹೋಗಿ ಗಾಡಿ ಕೊಟ್ಬಿಟ್ಟು ಬರೋಣ. ನಾನು ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ. ಇಲ್ಲೆಲ್ಲಾದ್ರೂ ರೌಂಡ್ ಹೊಡಿತಾ ಇರ್ತಾನೆ. ನಾನು ರಿಯಲ್ ಅಂತ ವಿಡಿಯೋ ಎಲ್ಲ ಮಾಡಿದ್ದೀನಿ. ಇವನು ಕರೆಕ್ಟ್ ಒಂದು ಮರ್ತೇ ಹೋಗ್ಬಿಟ್ಟಿದೆ ಗೈಸ್. ಇವನು ಬಕ್ರ ಆಗ್ಬಿಟ್ಟಿದೆ. ನನ್ಗೆ ಹೇಳೇ ಇಲ್ಲ ಇವ್ರು, ನಿಜ ನನ್ಗೆ ಗೊತ್ತೇ ಇಲ್ಲ ಮ್ಯಾಟ್ರ್. ಗೈಸ್ ಇವನು ನಾನು ಹೇಳೋದೇ ಮಾಡ್ತಾಗಿದ್ದೆ. ರೋಷನ್ ಬಕ್ರ ಫುಲ್ ವಿಡಿಯೋ ಎಲ್ಲ ಮಾಡಿಬಿಟ್ಟು ಪರವಾಗಿಲ್ಲ ಹಾಕು ಗೈಸ್. ರಿಯಲ್ ಆಗಿ ಇವನಿಗೂ ಹೇಳಿರ್ಲಿಲ್ಲ. ನಾನು ಹೇಳಿದೆ ಗೊತ್ತಾ ರೋಷನ್ಗೂ ಪ್ರ್ಯಾಂಕ್ ಅಂತ. ಇವನು ಪ್ರ್ಯಾಂಕ್ ಆಗ್ಬಿಟ್ಟು ಖುಷಿ ಆಗ್ಬಿಟ್ಟಿದ್ದಾನೆ ರೋಷನ್. ನೋಡಿ ವಿಡಿಯೋ ಹಾಕ್ತಾನೆ. ನನ್ನ ಪ್ರೊಫೈಲ್ಗೆ ಹೋಗ್ಬಿಟ್ಟು ನೋಡಿ. ಗಾಡಿ ಬಿಟ್ಬಿಟ್ಟು ಬರೋಣ ಬನ್ನಿ. ಕಾಲನ ಗುರು ಬರ್ತಾ ಇರೋದಲ್ಲಿ ತಾನೆ. ಯಾರು ನೋಡಿದ್ರು ಅವನ ಥರನೇ ಭಯ ಆಗ್ತಾ ಇದ್ದಪ್ಪ ನಮಗೆ. ಬನ್ನಿ ಗಾಡಿ ಬಿಟ್ಬಿಟ್ಟು ಬಂದ್ಬಿಡೋಣ ಗೈಸ್. ವೆಲ್ಕಮ್ ಬ್ಯಾಕ್. ಅಯ್ಯೋ ನದಿ ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ಕೊಡೋದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಣ್ಣ ಬರಲಿಲ್ಲ ವ್ಲಾಗಿಗೆ. ಕೊಟ್ಬಿಟ್ಟು ಬಂದೆ ಮನೆಗೆ. ಇವಾಗ ಗೈಸ್ ಲಿಟ್ರಲಿ ನಾನು ಇಷ್ಟೊಂದೆಲ್ಲ ಸೈಕ್ ಆಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಗೈಸ್. ಅವ್ನು ಹತ್ಕೊಂಬಿಟ್ಟ. ನನಗೆ ಒಂಥರ ಹರ್ಟ್ ಆಗೋಯ್ತು. ಹಿಂಗೆ ಹೇಳೋದು ಅಂತಲೇ ಗೊತ್ತಿಲ್ಲ ಗೈಸ್. ಪಾಪ ಸಖತ್ ಹರ್ಟ್ ಆಗೋದ. ನಾನು ಆ್ಯಕ್ಚುಲಿ ಗಾಡಿ ಕೊಡ್ಸಲ್ಲ ಅವ್ನಿಗೆ. ಯಾಕೆಂದರೆ ಇರೋ ಆ್ಯಕ್ಸಸ್ಸಲ್ಲೇ ಗಿಲ್ಲಿಂಗ್ ಎಲ್ಲ ಹೊಡಿತಾನೆ. ಇದನ್ನೆಲ್ಲ ಕೊಡಿಸಿದ್ರೆ ಕಂಪ್ಲೀಟ್ ಇದಾಗ ಹೋಗ್ಬಿಡ್ತಾನೆ, ಬೇಡ. ಬಟ್ ಸ್ಟಿಲ್ ಆದರೂ ಒಂಥರ ಮಜಾ ಇತ್ತು ಗೈಸ್. ಲೈಫ್ ಲಾಂಗ್ ಮೆಮೊರೇಬಲ್ ಇದು ನಮಗೆ. ಚರಣ ಮಾತ್ರ ನುಂಗ್ತಾ ಇದೆ ಗೈಸ್. ಏನು ಅನಿಸ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ. ಬೆಳಗ್ಗೆ ಬಂದು ತೊಗೊಂಡೋಗಿ ಕೇಳಿದ್ದೀನಿ. ಬೆಳಗ್ಗೆ ಒಂದು ರಿಯಾಕ್ಷನ್ ಶೂಟ್ ಮಾಡ್ತೀನಿ. ನನಗಂತೂ ಸೈಕ್ ಆಗ್ತಾಯಿದೆ ನಿಜವಾಗ್ಲೂ. ಬೆಳಗ್ಗೆ ಹೆಂಗೆ ಹೇಳಲಿ ಅವನಿಗೆ, ಏನು ಮಾಡಲಿ? ಅದೇ ಒಂದು ಐಡಿಯಾ ಮಾಡಿದ್ದೀನಿ. ಬೆಳಗ್ಗೆ ಬರ್ತಾನೆ, ನೀನು ಯಾರಿಗಾದ್ರೂ ಫೋನ್ ಮಾಡಿ ಹೇಳ್ದ ಕಳ್ತನ ಆಗ್ಬಿಟ್ಟಿದೆ, ನೀನೇ ಯಾರಿಗೋ ಹೇಳಿದೆ, ಅವ್ರು ಯಾರೋ ಹುಡುಗರು ಬಂದು ತೊಗೊಂಡೋಗಿದ್ದಾರೆ ಅಂತ ಅವನ ಮೇಲೇ ಸೈಕ್ ಮಾಡ್ಬಿಡ್ತೀನಿ. ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್ ಅಂತ ಬೆಳಗ್ಗೆ. ಬಟ್ ಇಲ್ಲಿವರೆಗೂ ಅಂತೂ ಸಕ್ಕತ್ತಾಗಿತ್ತು ರಿಯಾಕ್ಷನ್ನು. ತುಂಬ ಫೀಲ್ ಆಗೋದು ಅವನು. ಅವ್ನಿಗೆ ಇನ್ನೂ ನಂಬಕ್ಕೆ ಆಗ್ತಾಯಿಲ್ಲ. ಹೋಗೋವರೆಗೂ ಅದೇ ಶಾಕಲ್ಲೇ ಇದ್ದಾನೆ ಅವನು. ಒಂಥರ ಅಂದರೆ ಕನಸು ಅನ್ನೋ ಥರ ಫೀಲ್ ಮಾಡ್ತಾಯಿದ್ದ. ಸೊ ಮಲ್ಕೊಳ್ಳೋಣ ಇವಾಗ. ಎಲ್ಲರಿಗೂ ಗುಡ್ ನೈಟ್. ಬೆಳಗ್ಗೆ ನೋಡೋಣ ಹೇಗಾಗುತ್ತೆ ಅಂತ. ಬೆಳಗ್ಗೆ ಅದು ಏನಾಗುತ್ತೆ ಅಂತ ತೋರಿಸಿ ಆಮೇಲೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಗೈಸ್, ಲವ್ ಯು ಆಲ್ ಗೈಸ್. ಕಾಲು ಬಂದಿದ್ದಾನೆ. ಬೆಳಗ್ಗೆ ನಿಮ್ಗೆ ಕೇಳ್ದಿರ ಬಂದಿದ್ದು, ಅದನ್ನು ಶೂಟ್ ಮಾಡಿದ್ದೆ. ಇವಾಗ ಗಾಡಿ ಗ್ಯಾರೇಜಲ್ಲಿ ಇದೆ ಅಂತ ಸುಳ್ಳು ಹೇಳಿದ್ದೀನಿ. ಏನು ಮಾಡೋದು ಅಂತ ಗೊತ್ತಿಲ್ಲ. ನನಗಂತೂ ಗಾಬರಿ ಆಗ್ತಾಯಿದೆ. ಇವಾಗ ಹೇಳೋಣ, ನಾನು ತೊಗೊಂಡಿರೋ ರಿಯಲ್ ಗಿಫ್ಟ್ ಕೊಡೋಣ. ಹೆಂಗೆ ರಿಯಾಕ್ಟ್ ಮಾಡ್ತಾನೋ ನಾನು ಹೇಳ್ತೀನಿ. ಇಲ್ಲ ಅಂತ ಪುಕ್ಕ ಅಂತ ತಗೊಂಡ್ರೆ ಅದಾದ್ರೂ ಒಂದು ಹುಡುಗಿಗೆ ಹೋಗಿ ಪ್ರಪೋಸ್ ಮಾಡೋ ಥರ ಫೀಲ್ ಆಗ್ತಾಯಿದೆ ನನಗೆ. ಬನ್ನಿ ಹೋಗಿ ಹೇಳೋಣ. ಏನು ಕೊಡುತ್ತೆ ಮನೇಲಿ ಕೇಳಿಲ್ಲ ನೀನು ಗಾಡಿ ತಗೊಂಡು ಮೆಟ್ಮೆಂಟಲ್ಲಿ ಹೊಡಿತಾರೆ ನನಗೆ ಬಂದರೆ. ನೆನೆ ಮಾಡಿದ ಫ್ರ್ಯಾಂಕ್ ಅಂದರೆ ಏನಂತೀಯ? ನಿಜ ಗೊತ್ತಿತ್ತು. ಗೊತ್ತಿತ್ತಾ? ಯಾರು ಗೊತ್ತಿತ್ತು? ಬೇಜಾರು ಮಾಡ್ಕೊಂಡೆ ನಾನು. ಖುಷಿ ಆಯ್ತು ತಾನೆ? ನಿಜ ಖುಷಿ ಆಯ್ತು. ಬೇಜಾರು ಮಾಡ್ಕೊಂಡಿಲ್ಲ ತಾನೆ? ನಿಜ ಅಲ್ವಾ? ನಿಜಾಗ್ಲೂ ಬೇಜಾರು ಮಾಡ್ಕೊಂಡು ಇಲ್ಲ, ಬೇಜಾರಿಲ್ಲಪ್ಪ. ಪಾಪ ಬೇಜಾರು ಮಾಡ್ಕೊಂಡಿಲ್ಲ. ನೆನೆ ನೈಟ್ ಎಲ್ಲ ನಿದ್ದೆ ಬಂದಿಲ್ಲ ನನಗೆ. ಏನು ಅನ್ಕೊಂಡ್ಬಿಡ್ತೀವಿ? ಏನೋ ಬೇಜಾರಿಲ್ಲ ತಾನೆ? ನಿನ್ನ ಗಾಡಿ ಕೊಡ್ಸಕ್ ಭಯ ಇಲ್ಲ ಅಂದ್ರೆ ಕೊಡ್ಸ್ಬಿಡ್ದೆ ಇದ್ದೆ. ವೀಲಿಂಗ್ ಹೊಡ್ಕೊಂಡು ಅದನ್ನೇ ಬಿಡಲ್ಲ ನೀನು. ಅವನು ಮಕ್ಕಳ ಆಗ್ಬಿಟ್ಟಿದ್ದಾನೆ. ಅವನಿಗೂ ಗೊತ್ತಿರ್ಲಿಲ್ಲ. ಬಿಡ ಅಳ್ಬೇಡ. ಆದ್ರೆ ಸಿಗರೇಟ್ಸ್ ಎಲ್ಲ ನೀನು ಇಸ್ಕೊಳಂಗಿಲ್ಲ. ಹೊಡೆದಾಕ್ಬಿಡ್ತೀನಿ ಇಸ್ಕೊಂಡ್ರೆ. ನಾನು ಈಸ್ಕೊಂತೀನಿ. ಸುಮ್ಮನೆ ಅವಾಗ ಓಡಾಡೋಣ ಅಷ್ಟೇ, ಸರಿನಾ? ನಿಜ ಬೇಜಾರು ಮಾಡ್ಕೊಂಡೆ. ನಿಜ ಏನು ಬೇಜಾರು? ಆದ್ರೂ ಪಾಪ ಆದ್ರೂ ಒಂದು ನಂಬಿಕೆ ಇತ್ತು ತಾನೆ ನಿನ್ಗೆ. ನಂಬ್ಕೊಂಡಿದ್ದೆ ತಾನೆ ಸ್ವಲ್ಪ. ನಾನು ಇನ್ನೂ ನಂಬ್ಕೊಂಡೆ ನಾನು ಪಾಪ. ನಿಜ ಶಿಶ? ಹಾಂ ಪಕ್ಕನಾ? ಬೇಜಾರು ಏನಿಲ್ಲ ಬೇಜಾರು. ಎಲ್ಲಿ ಪಪ್ಪಿ ಕೊಡು. ತಗೋ ಗಿಫ್ಟ್. ಇದು ರಿಯಲ್ ಗಿಫ್ಟ್.
ಇದು ಪ್ರ್ಯಾಂಕ್ ಅಲ್ಲ ಪರಿಯಲ್ಲೇ ಅದನ್ನ ಪ್ರ್ಯಾಂಕ್ ಏನೋ ಅಂತ ನೋಡ್ತಾನೆ ಹಾಗೋ ತಾಳಿ ಕರ್ದಂಗೆ ಆಗ್ಬಿಡುತ್ತೆ ಶಿಷ್ಯ ನಂದು ನಾನೇ ರಾಮಾದಿ ಓಕೆನಾ ಖುಷಿ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್ ಸಾರಿ ಬ್ಲ್ಯಾಂಕ್ ಮಾಡಿದ್ದಕ್ಕೆ ನೀನೇ ಕೇಳಿದ್ರು ನಾನು ನಿನಗೆ ಗಾಡಿ ಕೊಡ್ಸಲ್ಲ ನೀನೇ ತಗೊಂತೀನಿ ಅಂದ್ರು ನಾನು ಆ ಗಾಡಿ ತೊಗೊಳಕ್ಕೆ ಬಿಡಲ್ಲ ಇವಾಗ ಏನಾಯ್ತು ಅದೇ ಗಾಡಿಯಲ್ಲಿ ನೀನು ಚಪ್ಪರಾಟಗಳು ನೋಡ್ಬಿಟ್ಟಿದ್ದೀನಿ ನಾನು ಆ ಗಾಡಿ ಕೊಡ್ಸೋದು ಇಲ್ಲ ದಯವಿಟ್ಟು ಜಸ್ಟ್ ಪ್ರ್ಯಾಂಕ್ ಬೇಜಾರು ಮಾಡ್ಕೊಬೇಡ ನಿಮ್ಗೆ ಅದಕ್ಕಿಂತ ದೊಡ್ಡದಾಗಿ ಏನಾದರೂ ಒಂದು ತೋರಿಸ್ತೀನಿ ಸರಿನಾ ಗೈಸ್ ಇದಾಗಿತ್ತು ಕಾಲು ಬರ್ಡೇ ಪ್ರ್ಯಾಂಕ್ ವ್ಲಾಗು ಬೇಜಾರಾಗಿಲ್ಲ ಆ್ಯಕ್ಚುಲಿ ಪರವಾಗಿಲ್ಲ ಬೇರೆಯವ್ರು ಯಾರಾದ್ರಾಗಿದ್ರೆ ಬೇಜಾರು ನಾನಾಗಿದೆ ನಂಗೆ ಆ ಥರ ಎಲ್ಲ ಮಾಡಿದ್ರೆ ಹೊಡೆದೇ ಬಿಡ್ತಾ ಇದ್ದೆ ಗೈಸ್ ಇದಾಗಿತ್ತು ಈ ಬ್ಲಾಗ್ ಸೊ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಇದೇ ಥರ ಇನ್ನೂ ತುಂಬ ಬ್ಲಾಗ್ಸ್ ಬರ್ತಾ ಇರುತ್ತೆ ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸರ್ಪ್ರೈಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬೈ ರೋಹನ್ ರಾಜ್ ಹೇಳೋ ರೋಹನ್ ರಾಜ್ ಸೈನಿಂಗ್ ಆಫ್